ಹಾಂ ಇಲ್ಲಿ ಹಾಕ್ತೀನಿ. ಕನ್ನಡ ರಾಜ್ಯೋತ್ಸವದ ಹಾಂ ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಎಲ್ಲರೂ ಕನ್ನಡ ಮಾತಾಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ, ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಮೇನ್ ಇದ್ಯಾಕ ಟ್ರೈನು ಇವತ್ತು ಏನಂತ ಅಂದರೆ ಒಂದು ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನ ನಿಮಗೆ ಮುಂದೆ ಏನು ಅಂತ ಹೇಳ್ತೀನಿ. ಇವತ್ತು ಯಾವ ದಿನ ಅಂತ ಎಲ್ಲರಿಗೂ ಗೊತ್ತು, ಅದೇ ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನೋಡಿ ಗಾಯ್ಸ್, ಏನು ಅಂತ ತೋರಿಸ್ತೀನಿ. ಎಲ್ಲ ಫುಲ್ಲು ಐರನ್ ಗಿರನ್ ಮಾಡಿ, ಇದು ನನ್ನ ಹತ್ರ 2 ವರ್ಷದಿಂದನೂ ಇದೆ, ಆವಾಗಿಂದನೂ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸ್ನಾನ ಮಾಡಿಬಿಟ್ಟು ಹಾಕ್ಕೊಂಡು ಆಮೇಲೆ ಬರ್ತೀನಿ. 2 hours later. ಗಾಯ್ಸ್, ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ. ವೈಟ್ ಶರ್ಟ್ಗೂ ಈ ಶಾಲ್ಗೆ ಕದಾಗೈತೆ. ಬೆಳಗ್ಗೆ ನಾಷ್ಟ ಏನಂತಂದರೆ ಬಿಸಿಬೇಳೆ ಬಾತ್. ಗಾಯ್ಸ್, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವಾಗ ವಿಷಯ ಏನಂತಂದರೆ, ನಾನಿವತ್ತು ಒಂದು 10 ಜನಕ್ಕಾದರೂ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಥರ ತೋರಿಸ್ಕೊಳ್ಳೋದು ಆ ಥರ ಏನಲ್ಲ, ನನಗೆ ಮನಸ್ಸಲ್ಲಿ ಬಂದಿದ್ದು ನಾನು ಮಾಡ್ತಾಯಿದ್ದೀನಿ. ಆ ಥರ ಜನಕ್ಕಂದರೆ, ಇವಾಗ ರೋಡಲ್ಲಿ ಹೋಯ್ತಾ ಇರ್ತಾರಲ್ಲ ಪಾಪ, ಅಂಥವ್ರಿಗೆಲ್ಲ ನನ್ನ ಕೈಯಲ್ಲಾದಷ್ಟು ಒಂದು ಏನೋ ತಿಂಡಿ ಕೊಡಿಸ್ಬಿಟ್ಟು ನಮ್ಮ ಶಾಲನ್ನು ಅವ್ರಿಗೆ ಹಾಕಿ ಅವ್ರಿಗೂ ಸ್ವಲ್ಪ ಖುಷಿ ಪಡಿಸೋಣ ಅಂತ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲೇಬೇಕು. ಸೊ ಅಷ್ಟೇ. ನಮ್ಮ ಅಣ್ಣನ R15 ಬೈಕ್ ಎತ್ಕೊಂಡು, ಸೊ ಅದಕ್ಕೆಲ್ಲ ಕಟ್ಟಿ ಫ್ಲಾಗೆಲ್ಲ ಕಟ್ಟಿ, ಶಾಲೆಲ್ಲ ಒಂದು 10 ತೊಗೊಂಡು, ಆಮೇಲೆ ಸ್ನ್ಯಾಕ್ಸ್ ತೊಗೊಂಡು ಜನಕ್ಕೆ ಕೊಡೋಕ್ಕೆ ಹೋಗಬೇಕು. ತಗೊಳಕ್ಕೆ ಹೋಗೋಣ ಬನ್ನಿ. ಔಟ್ಫಿಟ್ ಎಲ್ಲ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಒಂದು ತುಂಬ ದುಃಖಕರವಾದ ವಿಷಯ ಏನಂತಂದರೆ, ಇಷ್ಟು ದಿನ ವೀಡಿಯೋಸು ಯಾಕೆ ಬಂದಿಲ್ಲ ಅಂತಂದರೆ, ಹೆಲ್ಮೆಟ್ಗೆ ಮೈಕ್ ಹಾಕಿದ್ನಲ್ಲ, ಅದು ಮೈಕಲ್ಲ, ಅದು ಇಯರ್ಫೋನ್ಸ್ ಅಂತ ಹೇಳಿದ್ನಲ್ಲ ಗೈಸ್, ಅದು ನನ್ನ ಫ್ರೆಂಡ್ದು. ನಾನು ಕೇಳ್ದ, ಬೇಜಾರಾಯಿತು, ಆದರೂ ಇನ್ನೇನು ಮಾಡೋಕ್ಕೈತದೆ, ಕೊಟ್ಬಿಟ್ಟೆ. ತುಂಬ ಬೇಜಾರಾಗೋಯಿತು. ಸೊ ಅವನು ಮಾಡ್ತಾನೋಗಪ್ಪ ಈ ಥರ ಎಲ್ಲ ಆದರೆ ಅಂತ ಅನಿಸ್ಬಿಟ್ಟಿತ್ತು. ಆದರೂ ಇವತ್ತು ಫೋನಲ್ಲೇ ರೆಕಾರ್ಡ್ ಮಾಡ್ಕೊಂಡು ಏನೋ ಸಾಹಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋದ ಹೆಂಗೆ ಆಡಿಯೋ ಬರ್ತದೆ ಅಂತ. ಮೇ ಬಿ ಚೆನ್ನಾಗಿ ಬರ್ಬೋದು. ಆದಷ್ಟು ಬೇಗ ಒಂದು ಮೈಕ್ ತೊಗೊತೀನಿ. ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಷ್ಟೊಂದು ದುಡ್ಡು ಇಲ್ಲ ನನ್ನ ಹತ್ರ. ಸೊ ಓಕೆ ಗಾಯ್ಸ್, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೀಚ್ ಆಯ್ತೈತೆ, ಅದು ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಸಾಹಸ ಏನಂತಂದರೆ, ಈ ಫೋನ್ನ ಹೆಲ್ಮೆಟ್ ಒಳಗೆ ಹಾಕ್ಬಿಟ್ಟು ರೆಕಾರ್ಡ್ ಆನ್ ಮಾಡಿ ಹೆಲ್ಮೆಟ್ ಒಳಗೆ ಹಾಕ್ಕೊಂಡು ಮಾಡಬೇಕು. ಅದು ಹೆಂಗೆ ಬರ್ತದೆ ಅಂತಲೇ ಗೊತ್ತಿಲ್ಲ. ಅಂತೂ ಸರಿಯಾಗಿ ಬಿಸಿಲು ಹೊಡಿತೈತೆ. ನಾನು ನೋಡೋದು ಬಿಸಿಲು ಮಳೆ ಇದೆಲ್ಲ. ಇವಾಗ ಹಿಂಗೆ ಬೆಂದೋಗ್ಬಿಟ್ಟಿದ್ದೀನಿ. ಇವತ್ತಂತೂ ಇನ್ನೂ ಬೆಂದೋಗ್ಬಿಡ್ತೀನಿ, ನನಗಂತೂ ಚೆನ್ನಾಗಿ ಗೊತ್ತು. ಸೊ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಗೈಸ್, ನನ್ನ ವಾಯ್ಸ್ ಕೇಳಿಸ್ತೈತಾ? ಇಲ್ಲಿ ನೋಡಿ ಏನು ಸಾಹಸ ಮಾಡಿದ್ದೀನಿ. ನಿಜವಾಗ್ಲೂ ಯಪ್ಪ ಉಸಿರಾಡೋಕ್ಕಾಯ್ತಾ ಇಲ್ಲ. ಹಿಂಗೆ ಇಟ್ಕೊಂಡೆ ಹೋಗ್ಬಿಡ್ಬೇಕಷ್ಟೆ. ಸೊ ಲೆಟ್ಸ್ ಗೋ. ಉಸಿರಾಡೋಕ್ಕಾಗಲ್ಲ, ಆಮೇಲೆ ಕಷ್ಟ ತುಂಬ. ಅವಾಗ ಹೋಗಿ ಬಿಚ್ಚೋಕ್ಕೂ ಆಗಲ್ಲ. ಇದು ಒಂದು ಸರಿ ಇವಾಗ ಐಫೋನ್ ಇದಕ್ಕೆ ಫಿಕ್ಸ್ ಮಾಡಿಬಿಟ್ರೆ ಮತ್ತೆ ತೆಗಿಯೋಕ್ಕಾಗಲ್ಲ. ಇವಾಗ ಟೈಮ್ ವೇಸ್ಟ್ ಮಾಡ್ದಿರಾ ಪಟ್ ಅಂತ ಎಲ್ಲ ತಗೊಂಡು ಬೇಗ ಎಲ್ಲ ಸ್ವಲ್ಪ ಜನ ಸಿಕ್ಬಿಟ್ರೆ ಕೊಟ್ಬಿಟ್ಟು ಬೇಗ ಬಂದ್ಬಿಡೋದು ಗಾಯ್ಸ್. ಅಷ್ಟೇ, ಎಷ್ಟು ತೊಳೆದ್ರು ಅಷ್ಟೇ ನಮ್ಮ ಮನೆ ಮುಂದೆ. ನನಗಂತೂ ತಲೆ ಗಿರ ಅಂತೈತೆ ಗಾಯ್ಸ್. ಒಂದು 4 ಸಿಕ್ಕೈತೆ ಅಷ್ಟೇ ಇರೋದು ಇಲ್ಲಿ. ಇನ್ನೇನು ಸಿಗ್ತದೆ ನನಗಂತೂ ಗೊತ್ತಿಲ್ಲ. ಎಲ್ಲ ತೊಗೊಂಡಿದ್ದೀನಿ, ಇವಾಗ ಹೋಯ್ತಾ ಇದ್ದೀನಿ. ಒಂದೇ ಒಂದು ಸಿಕ್ಕಿಲ್ಲ ಗಾಯ್ಸ್. ಏನಂತ ಅಂದರೆ, ಫ್ಲಾಗ್ ಮಾತ್ರ ಸಿಕ್ಕಿಲ್ಲ. ಯಾರನ್ನ ಸಿಕ್ಕಿದ್ರೆ ಈ ಬಿಸಿಲಲ್ಲಿ ಎಲ್ಲಿರ್ತಾರೆ, ಏನು ಮಾಡ್ತಾ ಇರ್ತಾರೆ ಅಂತಲೇ ಗೊತ್ತಿಲ್ಲ. ಇವಾಗ ನಾವು ಎಂಥವ್ರು ಕೊಡೋಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಅದು ಪೇಪರು ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಒಂದು 10 ಕ್ರೀಮ್ ಬನ್ನು,
ಒಂದು ಜ್ಯೂಸ್ ತೊಗೊಂಡಿದ್ದೀನಿ. 10 ಜನ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಅಲ್ಲಿ ಬ್ರಿಡ್ಜ್ ಕೆಳಗೆ ಇರ್ತಾರೆ. ಇಲ್ಲ ಗೈಸ್, ಯಾರೂ ಇಲ್ಲ ಇವತ್ತು. ಹತ್ತು ತೊಗೊಂಡಿದ್ದೀನಿ 10 ಜನಕ್ಕೆ. ಅಯ್ಯೋ, ಅಣ್ಣ, ಅಕ್ಕ, ತಂಗಿದಿರಲ್ಲ, ಅಕ್ಕ, ತಾತ, ಅಂಕಲ್, ಅವರೇ ಇವರು. ಭಯ ಬೇರೆ ಆಯ್ತಾಯ್ತು ನನಗೆ. ಎದ್ಗಿದ್ದು ಹೊಡೆದ್ಗಿಡ್ಬಿಟ್ರೆ ಏನು ಮಾಡೋದು ಅಂತ. ಸೊ ಏನು ಮಾಡೋಕ್ಕಾಗೋದು, ಕೊಟ್ಟು ನೋಡೋಣ. ತಗೊಂಡ್ರೆ ಒಳ್ಳೇದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓ, ಜೀವ ಡಗ ಅಂತೈತೆ. ಮನಗಿರೋರ್ನ ಹೆಂಗಪ್ಪ ಎಬ್ಬಿಸೋದು ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಕನ್ನಡನೇ ಭಯ. ಅಣ್ಣ ಹಾಂ, ಇನ್ನೊಬ್ರು ಯಾರು ಇರಲಿ. ಇವತ್ತೇನು ದಿನ ಕನ್ನಡದವ್ರಾ? ಇವತ್ತೇನು ದಿನ ಅಂತ ಗೊತ್ತಾ? ಕನ್ನಡ ರಾಜ್ಯೋತ್ಸವ. ನಿಮಗೆ ಫ್ಲಾಗ್ ಹಾಕೋಬೇಕು ಅಂತ ಆಸೆ ಇಲ್ವಾ? ಫ್ಲಾಗ್ ಅಲ್ಲ, ಶಾಲೆ. ಇಲ್ಲಿ ಹಾಕ್ತೀನಿ. ಕನ್ನಡ ರಾಜ್ಯೋತ್ಸವ. ಗಂಡು ಮಕ್ಕಳಿಲ್ಲ. ಕನ್ನಡ ರಾಜ್ಯೋತ್ಸವ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಸರಿ ಬ್ರೋ, ಥ್ಯಾಂಕ್ಸ್, ಬಾಯ್. ಅಣ್ಣ ಆರಾಮಾಗಿ ತಿಂತವ್ರೆ. ತಿಂದರೆ ಸಾಕಪ್ಪ. ಅಯ್ಯೋ, ಎಲ್ಲ ತೊದಲಿಸ್ಬಿಟ್ಟೆ, ಏನು ಮಾತಾಡೋಕ್ಕೆ ಬರಲಿಲ್ಲ. ಇನ್ನೊಂದು ವಿಷಯ ಏನಂತಂದರೆ, ನಾನಿದು ಏನೋ ತೋರಿಸ್ಕೊಳಕ್ಕೋ ಇಲ್ಲಾಂದರೆ ಫೇಮಸ್ ಆಗೋಕ್ಕೋ ನಾನು ಮಾಡ್ತಾಯಿಲ್ಲ. ನನ್ನ ಖುಷಿಗೆ ನಾನು ಮಾಡ್ತಾಯಿದ್ದೀನಿ ಗೈಸ್. ಯಾಕಂದರೆ ನನಗೆ ಡೈಲಿ ಓಡಾಡ್ತೀನಲ್ವ, ಅವಾಗ ಎಷ್ಟೊಂದು ಜನ ನೋಡ್ತೀನಿ. ಅವಾಗ ನಮ್ಮ ಕೆಲಸ ನಮ್ಗೆ ಇರ್ತದಲ್ಲ, ಅದಕ್ಕೆ. ಸೊ ನಾವು ಅವ್ರನ್ನ ನೋಡಿದ್ರೆ ಏನೋ ಕೊಡಿಸ್ತೀರ ಹೋಗ್ಬಿಡ್ತೀವಿ. ಆ ಟೈಮಲ್ಲಿ ಆಗೋದಿಲ್ಲ. ಬಟ್ ಈ ಥರ ಡೇಸ್ ಬಂದಾಗ ಹಾಲಿಡೇಸ್ ಇರುತ್ತೆ, ಅದಕ್ಕೆ ತಕ್ಕನಂಗೆ ಒಂದು ಬ್ಯೂಟಿಫುಲ್ ಡೇ ಇದೆಲ್ಲ. ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ನನಗಂತೂ ಇನ್ನೂ ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲ ಕೊಟ್ಟರೆ. ಇನ್ನೊಂದು ಬಯಸೋದೇನಂತ ಅಂದರೆ, ನಾನು ಇವತ್ತು ಯಾರಿಗಾರು ಕೊಡ್ತೀನೋ ಅವರೆಲ್ಲ ನಾನು ನೆಕ್ಸ್ಟ್ ನೋಡೋಷ್ಟರಲ್ಲಿ ಚೇಂಜ್ ಆಗಿರಬೇಕು. ಅಲ್ಲೇ ಮನ್ಕೊಂಡು ಹಾಗೆ ಯೂಸ್ಲೆಸ್ ಆಗಿರಬಾರ್ದು. ಇನ್ನೊಂದು ಸರಿ ಇನ್ಯಾವತ್ತ ನಾನು ನೋಡಿದಾಗ ಅವ್ರು ಚೇಂಜ್ ಆಗಿರಬೇಕು ಅನ್ನೋಕ್ಕೂ ಅದು ನಾನು ಗಾಡ್ ಹತ್ರ ಪ್ರೇಯರ್ ಮಾಡ್ಕೊತೀನಿ. ಎಲ್ಲ ಖಾಲಿ ಬ್ರೋ, ಸಾರಿ ಬ್ರೋ ಅಂತಾರೆ. ಏನು ಮಾಡೋಕ್ಕಾಯ್ತು. ನನಗಂತೂ ಒಬ್ಬರು ಕಾಣಿಸ್ತಾ ಇಲ್ಲಪ್ಪ. ಇದ್ರೆ ತಾನೇ, ಯಾರು ಇಲ್ಲವೇ ಇಲ್ಲ. ಟೀಮ್ ಆಗಲೇ 12-14 ಕಾಯ್ಸ್. ಒಂದೊಂದು ದಿವಸ ಅವರೇ ನಮ್ಮನ್ನ ಹುಡ್ಕೊಂಬತ್ತಾರೆ, ಆವಾಗ ನಾವು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಇವತ್ತು ನಾನು ಅವ್ರನ್ನೇ ಹುಡ್ಕೋಯ್ತಾ ಇದ್ದೀನಿ, ಬಟ್ ಅವರೇ ಇಲ್ಲ. ಅಷ್ಟು ಹುಡುಕ್ತಾ ಇದ್ದೀನಿ. ಅಯ್ಯೋ ದೇವಡ, ಒಬ್ಬರಾದ್ರೂ ಸಿಗ್ರಯ್ಯ, ಎಲ್ಲರಯ್ಯ ಇದ್ದೀರಾ? ಇಷ್ಟೆಲ್ಲ ಹುಡ್ಕೊಂಬಂದ್ರು ಸಿಗೋದಲ್ಲ. ಏನು ಮಾಡಲಿ ನಾನು? ಅಲ್ಲಿ ಯಾರಾದರೂ ಇದ್ದಾರಾ? ಅಯ್ಯಯ್ಯೋ, ಎಲ್ಲೂ ಇಲ್ವಲ್ಲೋ. ಯಾಕೆಲ್ಲ ಎಲ್ಲೋದ್ರು? ನಾನು ಬರ್ತಿದ್ದೀನಿ ಅಂತ ಎಲ್ಲಾದ್ರೂ ಹೊಂಟೋಗ್ಬಿಟ್ಟಿದ್ದೀನಿ. ಬೈರ್ಮಂಗಳ ಹತ್ರ ಯಾರೂ ಇಲ್ಲ. ಇವರು ಚೆನ್ನಾಗಿರೋರ ಇಲ್ವಾ ಏನೋ ಗೊತ್ತಿಲ್ಲ. ಅವ್ರಿಗೆ ಕೊಡಬೇಕು ಅಂತ ಆಸೆ. ಇಲ್ಲೇ ಅವ್ರು ಬರ್ತಾವ್ರೆ, ತುಂಬ ಖುಷಿ. ನೋಡೋದ ಕೊಟ್ಟು ನೋಡೋದ. ತಿಂತೀರಾ? ಕನ್ನಡದವ್ರಾ? ಕನ್ನಡ ರಾಜ್ಯೋತ್ಸವ. ಇನ್ನೂ ಯಾರಾದರೂ ಇದ್ದಾರಾ? ಒಬ್ಬರೇನಾ ನೀವು? ತಗೊಳ್ಳಿ. ಎಲ್ಲರೂ ಅವರು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲ ನೀವೇ ಕೊಟ್ಬಿಡಿ, ತಗೊಳ್ಳಿ. ನಾನು ನಿಮಗೆ ಗಿಫ್ಟ್ ಕೊಡ್ತೀನಿ, ಅದು ಹಾಕೊಳ್ಳಿ. ನಿಮ್ಗೂ ಆಸೆ ಇರುತ್ತಲ್ವ, ಅದಕ್ಕೆ.
ಇರಿ ನಾನೇ ಹಾಕ್ತೀನಿ. ಅಲ್ಲಿ ಮಸಾಲ ಕೊಟ್ಟು ಸಾಲ ಹೌದಾ ಒಳ್ಳೆ. ತಿಳ್ಕೊಂಡು ಬಂದಿತ್ತು ಪುಳಿಯೋಗದು ಕೇಸರಿ ಬಂತು. ಹೇಳಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ. ಕನ್ನಡ ಶುಭಾಶಯ. ಹ್ಞೂ ಕನ್ನಡ ಮಾತಾಡಿ ಅವರೇ ಕೊಟ್ಟು ನೋಡ್ಬೇಕು ಹೆಂಗೆ ಅಂತ. ಕೊಡ್ಲಾ ಬಿಡುವ ಅಂತ ಭಯ ಐತೈತೆ. ಯಾಕಂದ್ರೆ ಚೆನ್ನಾಗಿ ಅವರೇ ಯಾರು ಏನಾದ್ರು ತಿಂದಾರೇನೋ ಗೊತ್ತಿಲ್ಲ. ನೋಡೋಣ. 1-2 ಜನಕ್ಕೆ ಕೊಟ್ಟಿದ್ದೀನಿ. ಇನ್ನೊಂದು ಕೊಟ್ಟು ನೋಡ್ತೀನಿ. ತಿಂದರೆ ತಿನ್ನಲಿ ಪಾಪ. ಈ ಥರನೋ ಗೊತ್ತಿಲ್ಲ. ಏನೋ ತಿಂತೀರಾ? ನೀವು ಭಯ ಇದೈತೆ ನನಗೊಂದು. ಯಾವ ಊರು? ಬ್ಯಾಂಗ್ಳೂರು. ಬಾನೂರು. ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಇಲ್ಲ ನನ್ನ ಹತ್ರ ಇರೋದಷ್ಟೇ. ಹಾಂ ಸರಿ ಇದ್ದೀನಿ. ಸಾಕಪ್ಪ, ಇಲ್ಲಿ ಇನ್ನೂ ಜಾಗ ಖಾಲಿ ಮಾಡಿದ್ರೆ ಸಾಕು. ಎಲ್ಲ ಒಂಥರ ನೋಡ್ತಾರೆ ನನ್ನಂತೂ. ಜಪ 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 ಅಂತ ಇದೆ ಗಾಯ್ಸ್. ಒಬ್ಬೊಬ್ರು ಹೆಂಗೆ ಗೊತ್ತಾ, ಮನ್ಗಿರ್ತಾರೆ. ನಾವು ಹೋಗಿ ಹಿಂಗೆ ಕೊಡಕ್ಕೆ ಹೋಗ್ತೀವಿ ಅಂದ್ಕೊಳ್ರಿ, ಪಟ್ ಅಂತ ಹಿಂಗೆ ಹಣ ಅಂತೀವಿ, ಕೈ ಹಿಡ್ಕೊಂಡು ಹೊಡೆದ್ಬಿಟ್ರೆ ಏನು ಮಾಡೋದಂತ ಗೊತ್ತಾಗಲ್ಲ. ಇನ್ನು ಶಾಲ್ಗಳಿದ್ದಿದ್ರೆ ಎಷ್ಟೊಂದು ಜನಕ್ಕೆ ಹಾಕ್ಬೋದಾಗಿತ್ತು. ಇಲ್ಲೂ ಇರ್ತಾರೆ ಗಾಯ್ಸ್, ನೋಡ್ಕೊಬೇಕು. ಇರ್ರಿ ಯಾರಾದರೂ ಇರ್ರಿ. ಯಾರೂ ಇಲ್ಲ. ನಥಿಂಗ್. ಗಾಯ್ಸ್ ಯಾರೂ ಇಲ್ಲ ಇಲ್ಲೆಲ್ಲ. ಬಿಡ್ದಿ ಗಂಟ ಬಂದ್ಬಿಟ್ಟಿದ್ದೀನಲ್ಲಪ್ಪ. ಅಯ್ಯೋ, ನಾನು ಇರ್ತಾರೆ ಒಬ್ಬರಾದ್ರು ನೋಡ್ಕೊಂಡು ಓಡಿಸ್ಬೇಕು. ಯಾರೂ ಇಲ್ಲ ಅನ್ಸಿದೆ. ಸಿಕ್ತು ನೋಡೋರ. ಇಂಥ ತಾವು ಇರ್ತಾರೆ, ನನ್ಗೆ ಗೊತ್ತು. ಅಣ್ಣ ಏನಾದ್ರು ತಿಂತೀರಾ? ಐದಾ ತಿಂದ್ರ? ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ಬರುತ್ತಾ ಅಣ್ಣ? ಹೌದಾ, ಇವತ್ತು ಕನ್ನಡ ರಾಜ್ಯೋತ್ಸವ. ಇವರು ಪಾಪ ಊಟ ನಮಗೆ ದೇವ್ರು ಕೊಡಿ ಅಂತಂದರು. ಎಷ್ಟು ಅಂದವಾದ ಹೃದಯ, ದ ಬ್ಯೂಟಿ ಆಫ್ ಹಾರ್ಟ್ ಅವ್ರದ್ದು. ಸಕ್ಕತ್ತೂರು ಕೊಟ್ಬಿಟ್ಟಿದ್ದೀನಿ ಗಾಯ್ಸ್. ಸಖತ್ ಮಜಾ. ನನಗಂತೂ ಫುಲ್ಲು ಖುಷಿ. ನೀವು ಒಂದ್ಸರಿ ಹಿಂಗೆ ಕೊಟ್ಟು ನೋಡ್ರಿ, ಯಾವತ್ತಾದ್ರೂ ಫ್ರೀ ಇದ್ದಾಗ ನೀವೇ ಕೊಟ್ಟು ನೋಡ್ರಿ. ಏನು ಖುಷಿ ಆಗುತ್ತೆ ಅಂದರೆ, ಅವರು ಕೊಡೋ ಬ್ಲೆಸ್ಸಿಂಗ್ಸು, ಆಮೇಲೆ ಅವ್ರು ಆಡೋ ಮಾತುಗಳು ನಮಗಂತೂ ತುಂಬ ಖುಷಿ ಆಯ್ತದೆ. ಹೆಂಗೆ ಚೆನ್ನಾಗಿರಪ್ಪ ಹಂಗೆ. ಅವ್ರು ಫಸ್ಟ್ ಕೊಟ್ಟವ್ರಿಗೆ ನನಗೆ ಗಂಡು ಮಕ್ಳಿಲ್ಲಪ್ಪ, ಚೆನ್ನಾಗಿರಪ್ಪ ನೀನು ಅಂತ ಅಂದರು. ಅದಂತೂ ನಿಜವಲ್ಲೂ ಹೃದಯಕ್ಕೆ ಟಚ್ ಆಗ್ಬಿಟ್ಟೈತೆ. ಇಲ್ಲಿ ಇರ್ತಾರ. ಅಯ್ಯೋ ಯಾರು ಇಲ್ಲ. ಯೂಟರ್ ನೋಡ್ಕೊಂಡು ಬರ್ತಾ ಇದ್ದೀನಿ ಗಾಯ್ಸ್. ಇಲ್ಲಿರ್ಬೋದು. ಯಾರಿಲ್ಲ ಬಿಡು. ಸಿಕ್ಕಂದ್ರೆ ಇದೆ. ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅವತ್ತು, ನನ್ನ ಕೈಯಲ್ಲಿ ಅವ್ರು ಕೇಳಿದ್ರು ನಾನು ಆಗಲಿಲ್ಲ. ಇವತ್ತು ನಾನು ಎತ್ಕೊಂಡು ಹುಡುಕ್ತಾ ಇದ್ದೀನಿ. ಯಾರು ಸಿಗ್ತಾ ಇಲ್ಲ. ಹುಡುಕ್ತಾನೇ ಇದ್ದೀನಿ, ಸಿಗ್ತಾನೇ ಇಲ್ಲ ಅಂತಲ್ಲ. ಒಟ್ಟಿನಲ್ಲಿ ಈ ಥರ ಎಲ್ಲ ಕೊಡೋದು ರಿಸ್ಕಿನೇ. ಒಬ್ಬೊಬ್ರು ಬೈದಾಕ್ಬಿಡ್ತಾರೆ. ಬಸ್ ಸ್ಟಾಪ್ಗೆ ಹೋಗೋಣ ಅಂದರೆ ಬಸ್ ಸ್ಟಾಪಲ್ಲಿ ಎಲ್ಲ ವಯಸ್ಸಾಯೋ ನನಗಿರ್ತಾರೆ. ಯಾರು ಈ ಕ್ಯಾಮ್ರಾ ಹಾಕೊಂಡು ಅಲ್ಲೆಲ್ಲ ನೋಡ್ಕೋಗೋಕ್ಕಾಗಲ್ಲ. ಬಿಟ್ಟು ಹೋಗಿ ಬಂದಿದ್ದೀನಿ, ಆದರೆ ಯಾರಿಲ್ಲ. ಬಿಟ್ಟು ಹೋಗಿ ಬಂದೆ. ಆದರೂ ಒಬ್ಬೊಬ್ರಿಗೆ 2 ಕೊಟ್ಟಿದ್ದೀನಿ. ಅವ್ರು ಬೇರೆಯವ್ರು ಕೊಡ್ತಾರೆ ಅಂತ ಅದಕ್ಕೆ ಸ್ವಲ್ಪ ಬೇಕಾಗಿದ್ದು. ಅಪ್ಪ, ಈ ಕಾಲದಲ್ಲಿ ಯಾರಪ್ಪ ಈ ಥರ ಸೇವೆಗಳು ಹೊಡೆಸ್ಕೊಯಿದ್ದಾರೆ. ತುಳಿ ಹಿಂದೆ ಅಣ್ಣ.
ಇವ್ರು ಏನೋ ಮಾಡ್ತಾವ್ರಲ್ಲಪ್ಪ. Took the L's and turned them to a win-loss cost. Cash machines humming, bands say soft. Street dreams packaged, no matter the cost. ಇಲ್ಲೂ ಯಾರು ಇಲ್ಲ ಇವತ್ತು. Stacks taller than the skyline, touch the clouds. Chain so heavy, neck dripping, make it loud. VIP velvet ropes, living life so wild. Pockets looking pregnant, my money birthed a child. Lit like a chandelier, vibe too insane. Big bottles popping, drown in the champagne. Whips outside, growling and just spit flame. Whole squad got vision, we in our own lane. Wrist doing laps. ಮೇ ಬಿ ಇದ್ದರೆ ಇರ್ಬೋದು. ಹೋಗೋಣ ಯಾಕಣ ಇಂಥವ್ರ ಅಯ್ಯೋ ಅವಾಗ ಯಾರನ್ನ ಇದ್ದರೆ ಕೊಡ್ಬೋದು. ಯಾರು ಇರಲ್ಲ ಅನ್ಸುತ್ತೆ. ನಾನೇ ಅನ್ಸುತ್ತೆ ಅಂದ್ಕೊಂಡು ಯಾರೂ ಇರಲ್ಲ. ಬಾಯ ಸರಿ ಇಲ್ಲ ಅನಿಸ್ತೈತೆ. ಯಾರೂ ಇಲ್ಲ. ಅಯ್ಯೋ ಪಾಪ ಇವ್ರಿಗನ್ನ ಕೊಟ್ಬಿಡ್ತೀನಿ ಗಾಯ್ಸ್. ಇನ್ಯಾರು ಸಿಗ್ತಾ ಇಲ್ಲ ನನಗೆ. ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಅಂತ ಕೊಟ್ಬಿಡ್ತೀನಿ. ನೈ ನನ್ನ ಚಿಕ್ಕ ಮಕ್ಕಳು ಬೇಕು, ದೊಡ್ಡವ್ರು ಕೊಡೋಕ್ಕಾಗಲ್ಲ. ಕನ್ನಡ ಬರುತ್ತಾ? ಇದು ನನ್ನ ಹತ್ರ ಒಂಚೂರು ತಿಂಡಿ ಐತೆ. ನಾನು ಎಷ್ಟು ಹಾಕೋರು ಆಂಟಿ ಅಪ್ಪ. ಅಣ್ಣ ಇನ್ನೂ ಇಲ್ವಾ? ಇನ್ನೂ ಮಕ್ಕಳಿಲ್ಲ? ಹಾಂ ಇನ್ನೂ ಮಕ್ಕಳಿಲ್ವಾ? ಎಷ್ಟೋ ಜನ? ಹೌದಾ? ಲೇಲೋ ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ತೊಳೆಯೋಣ, ನೀವೇ ತಿನ್ರಿ. ಕೊಟ್ಬಿಡಿ ಎಲ್ಲ. ಹಾಂ ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಕೊನೆಗೂ ಕೊಟ್ಟಿದ್ದೀನಿ. ಟೈಮ್ ಬೇರೆ ಇಲ್ಲ ನನ್ನ ಹತ್ರ. ಇವಾಗ ನೋಡಿ ನನ್ನ ರೈಡಿಂಗ್ ಸ್ಕಿಲ್ಸು. ಇದು ನಮ್ಮದು ಬ್ಯಾಕ್ ಟೈರ್ ಸ್ವಲ್ಪ ವೀಲ್ ಆಡ್ತಾ ಇದೆ, ಅದರಿಂದ ಸ್ವಲ್ಪ ಸ್ಪೀಡಾಗಿ ಹೋಗೋ ಕಾಲ. ಸೊ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್ ಗೈಸ್. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರ್ಬೋದು. ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಟರ್ನಿಂಗಲ್ಲಿ ಏನೋ ಜಾಸ್ತಿ ಬಗ್ಗಿಸ್ದೆ ಅನ್ಕೋ, ಫುಲ್ಲು ಬಾಂಡ್ಲಿ ಆಗ್ಯಾರ, ಬಾಂಡ್ಲಿ ಥರ ಉಚ್ಕೋಯ್ತಾರೆ ಅಷ್ಟೇ. ಅಲ್ಲಿ ನೋಡಿ ಇಲ್ಲೊಬ್ರು ಅವ್ರೆ. ಅಯ್ಯೋ ಏನು ಮಾಡೋಕ್ಕಾಯ್ತದೆ, ಏನು ಮಾಡೋಕ್ಕಾಗಲ್ಲ ಇವಾಗ. ಸೊ ಗಾಯ್ಸ್ ಎಲ್ಲ ನೋಡಿದ್ದೀರಾ. ಇವತ್ತು ಕಂಟೆಂಟ್ ನಿಮಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗದೆ ಇರ್ಬೋದು. ನಾನು ಫಸ್ಟಿಂದಾನು ಇದೇ ಹೇಳಿದ್ದು ನಿಮಗೆಲ್ಲ. ನಾನು ಇದು ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡಿಲ್ಲ, ನನಗೊಂದು ಖುಷಿ ಕೊಡೋಕ್ಕೋಸ್ಕರ. ನನ್ನೊಂದು ಖುಷಿ ಇದು. ಸೊ ನನ್ನ ಖುಷಿನ ಇವತ್ತು ಫುಲ್ಲು ಖುಷಿಯಾಗಿ, ಅದರಲ್ಲಿ ಬೇರೆ ಕನ್ನಡ ರಾಜ್ಯೋತ್ಸವ ದಿನದಲ್ಲಿ ಇನ್ನೂ ಖುಷಿ. ಸೊ ನೀವು ಎಲ್ಲಾದರೂ ಈ ಥರ ಜನರು ಯಾರಾದರೂ ಇದ್ದರೆ ಕಾಣಿಸಿದ್ರೆ ಹೆಲ್ಪ್ ಮಾಡಿ. ಮುಖ್ಯವಾಗಿ ಈ ಥರ ರೋಡಲ್ಲಿ ಓಡಾಡ್ತಾ ಇರ್ತಾರಲ್ಲ ಗೈಸ್, ಅವ್ರಿಗೆ ನಿಜವಾಗ್ಲೂ ಹೆಲ್ಪ್ ಮಾಡಿ. ನಾನು ಹೇಳೋ ಬದಲು ನೀವೇ ಎಲ್ಲರೂ ನೋಡಿ, ಅವ್ರು ತುಂಬ ಕಷ್ಟಪಡ್ತಾ ಇರ್ತಾರೆ. ಅವ್ರನ್ನ ಯಾರೂ ಬೇಡ್ಕೊಳ್ಳಲ್ಲ. ನಾವು ಹೋಗಿದ್ರೆ, ನಾವು ಹೋಗಿ ಕೊಟ್ಟರೆ ಮಾತ್ರ ಇಸ್ಕೊತಾರೆ. ಅದು ತುಂಬ ಗ್ರೇಟ್ಫುಲ್ನೆಸ್ಸು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ಒನ್ಸ್ ಅಗೈನ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನಂತೂ ಇವತ್ತು ಹೋಗ್ಬಿಟ್ಟಿದ್ದೀನಿ, ಕತ್ತೆಲ್ಲ ಫುಲ್ ಉಡಿಸ್ಟು. ನನ್ನ ಆಸೆ ಏನಂತ ಅಂದರೆ, ರೋಡಲ್ಲಿ ಓಡಾಡ್ತಾ ಇರ್ತಾರಲ್ಲ, ಅಂದರೆ ಆ ಥರ ಪೇಪರು ಅದೆಲ್ಲ ದೊಡ್ಡ ಮುಂಡೆ ಹಾಕ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಗೈಸ್, ಅಂಥವ್ರು ಕೊಡಬೇಕು ಅಂತ. ಅವ್ರು ಕೊಟ್ಟು ಅವ್ರಿಗೊಂದೊಂದು ಶಾಲೆ ಆಗಬೇಕು ಅಂದ್ಕೊಂಡಿದ್ದೆ.
ಒಂದಿಬ್ಬರಿಗಾದರೂ ಹಾಕಿದ್ದೀನಿ. ಅದು ತುಂಬ ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಕೊನೆ ತನಕ ನೋಡಿದ್ದೀರಾ. ನೋಡಿದ್ರೆ ಫುಲ್ ಮಜಾನೇ ನಿಮಗೆ. ಫುಲ್ ಡೀಸ್ ಆಗಿಬಿಟ್ಟಿದ್ದೀನಿ ನನ್ನದು. ಯಪ್ಪ ಕುಂದೋಗ್ಬಿಟ್ಟಿದ್ದೀನಿ. ಯಪ್ಪ ಯಾವಾಗ ಹಾಕಿರೋ ಹೆಲ್ಮೆಟು ಕತ್ತೆಲ್ಲ ಗೈಸ್ ಆಯ್ತಾ ಇಲ್ಲ ನನ್ನ ಕೈಲಂತೂ. ಮನೆ ಹೋಗಿ ದಬಾಕೊಂಡ್ಬಿಡ್ತೀನಿ. ಓಕೆ ಗೈಸ್, see you in the next video. Bye bye.